40 ಜನ ಡ್ರಗ್ ಪೆಡ್ಲರ್ಗಳು, ಕನ್ಸ್ಯೂಮರ್ಸ್ಗಳು, 40 ದಾಂಡಿಗರು ನೆನ್ನೆ ಇವತ್ತು ಬೆಳಗ್ಗೆ ಅಟ್ಯಾಕ್ ಮಾಡಿದ್ರು. ಅವ್ರ ಲಕ್ಕಿ ಟೈಮು ಗನ್ಮ್ಯಾನ್ ಇರಲಿಲ್ಲ ನನ್ನ ಜೊತೆ. ಗನ್ಮ್ಯಾನ್ ಇದ್ದಿದ್ರೆ ಇವತ್ತು ಕರ್ನಾಟಕಕ್ಕೆ ಗುಂಡಿನ ಸದ್ದಂತೂ ಕೇಳಿಸಿರೇನೆ. ಸೆಲ್ಫ್ ಡಿಫೆನ್ಸಲ್ಲಿ ಖಂಡಿತವಾಗಿ ಗುಂಡಾಗ್ತಾ ಇದ್ವಿ. ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಔಟ್ ಬಿಕಾಸ್ 40 ಜನ ಅಟ್ಯಾಕ್ ಮಾಡಿದ್ರೆ ಇವನು ಕಣ್ಣಪ್ಪನವರ ಮುನ್ರಾಜನ ಮಗ ಅಭಿ ಅಂತ ಹೆಸರು. ಅಭಿ ಅಲ್ವಾ? ಅಭಿ ಆಮೇಲೆ ಆಮೇಲೆ ಕಣ್ಣಪ್ಪನವರ ನಾಗರಾಜನ ಮಗ ಅಂಜನ್ ಭೂಮಾಫಿಯಾ ಅಂತೆ, ವೊಮನೈಸರು, ಡ್ರಗ್ ಡೀಲರು. ಇವನು ಅಟ್ಯಾಕ್ ಮಾಡಿದವನು ಇವನು ಕಣ್ಣಪ್ಪನವರ ಮುನ್ರಾಜನ ಮಗ ಅಭಿ ಅಂತ ಇವನು. ಆಮೇಲೆ ಪೆಟ್ರೋಲ್ ಬಾಬು, ಉತ್ತರ ಕರ್ನಾಟಕದ ಯಾದಗಿರಿ ನಾಗರಾಜ್ ಅಂತೆ. ನೋಡಿ ಲೆಕ್ಕ ಹಾಕಳ್ರಿ, ನಾವು ಯಾದಗಿರಿ 60 ಗುಡ್ಸ್ ಓಡ್ಸಾಕ್ರೆ ನಾವು ಹೋಗಿ ಅಡ್ಡ ನಿಂತ್ಕೊಂಡ್ರಿ. ಇವನು ಯಾದಗಿರಿ ಇವನು ಡ್ರಗ್ ಸಪ್ಲೈ ಮಾಡ್ತಂತೆ ನಮ್ಮ ಏರಿಯಾದಲ್ಲಿ. ಆಮೇಲೆ ಜಿಮ್ ಸಿದ್ದು ಯಾದವ್ ಅಂತೆ, ಅಲ್ಲಿ ಹೆಣ್ಮಕ್ಳನ್ನ ಜಿಮ್ಮೆ ಕೊಡೋ ಹೆಸರಲ್ಲಿ ಅವ್ರನ್ನ ಪಟಾಯಿಸ್ಕೊಂಡು ದೈಹಿಕ ಸಂಪರ್ಕ ಮಾಡಿಕೊಂಡು ಅವ್ರದ್ದು ವೀಡಿಯೋ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ದಂಧೆ ಅಂತೆ. ಡ್ರಗ್ ಡೀಲರ್ಗಳು ಏನಾಗ್ತಾ ಇದೆ? ನೆನ್ನೆ ನೋಡಿದೆ RR ನಗರದಲ್ಲಿ 60 ಕುಟುಂಬ ಬೀದಿ ಪಾಲು, ADM ಅಲ್ಲಿ 95 ಲಕ್ಷ ಉಡಾಯಿಸಕವ್ರೆ. ಹೆಣ್ಣುಮಕ್ಳ ಮೇಲೆ ರೇಪು. ಏನಾಗ್ತಾಯಿದೆ ಕರ್ನಾಟಕದಲ್ಲಿ?